ಹೆಣ್ಣುಮಕ್ಕಳು ಸಮಸ್ಯೆಯನ್ನು ಎದುರಿಸತಕ್ಕಂಥದ್ದು ಮನೆಗಾಗಿರ್ಬೋದು, ಹೊರಗಿನ ಪರಿಸ್ಥಿತಿ, ಎಲ್ಲೇ ಹೊರಗಿನ ಪರಿಸರ, ಶಾಲೆಯಲ್ಲಿ ಎಲ್ಲರೂ ನಿಮಗೆ ಯಾವುದಾದ್ರೂ ಸಮಸ್ಯೆಗಳಿದೆ ಅದನ್ನು ಮುಕ್ತವಾಗಿ ನೀವು ಚರ್ಚೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ ಅನ್ನೋ ಉದ್ದೇಶದಿಂದ ಇದೊಂದು ಆತ್ಮಸಮಾಲೋಚನಾ ಇದಕ್ಕೆ ನೀವು ಇದನ್ನ ನೆರವನ್ನು ಪಡ್ಕೊಳ್ಳಿ, ಇದು ಸಹಾಯವನ್ನು ನೀವು ತಗೊಳ್ಳಿ, ಇದರ ಉಪಯೋಗವನ್ನು ಮಾಡ್ಕೊಳ್ಬೇಕು ಅಂತ. ಇನ್ನು ಎರಡನೇದಾಗಿ ಪರಿಹಾರಾತ್ಮಕ ಬೋಧನೆ ಇಲ್ಲಿ ತರಗತಿಯಲ್ಲಿ ನಾವು ಎಷ್ಟೇ ಕಷ್ಟಪಟ್ಟು ಮಕ್ಕಳಿಗೆ ಪಾಠ ಬೋಧನೆ ಮಾಡ್ತಾ ಇದ್ದೀವಿ, ಎಲ್ಲರೂ ತುಂಬಾ ಎಫರ್ಟ್ ಹಾಕ್ತಾನೆ ಇದ್ವಿ ಎಲ್ಲ ಟೀಚರ್ಸ್ನು, ಆದರೂ ಸಹ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿರ್ತಾರೆ. ಅಂತಹ ಮಕ್ಕಳನ್ನು ನಾವು ಉದ್ದೇಶಪೂರ್ವಕವಾಗಿ ಮಕ್ಕಳನ್ನ ಆಯ್ಕೆ ಮಾಡಿಕೊಂಡು ಆ ಮಕ್ಕಳಿಗಾಗಿನೇ ನಾವು ಪರಿಹಾರಾತ್ಮಕ ಬೋಧನಾ ತರಗತಿಯನ್ನ ಒಂದು ಮಕ್ಕಳೇ ವಾಲಂಟರಿಯಾಗಿ ಬಂದಿದ್ದಾರೆ, ವಾಲಂಟರಿಯಾಗಿ 7ನೇ ತರಗತಿಯ ಮಕ್ಕಳು ಅವರಿಗೆ ಕಲಿಕೆಯಲ್ಲಿ ಯಾರು ನಿಂತಿದ್ದಾರೋ ಅಂತ ಮಕ್ಕಳನ್ನ ನಾವು ಗುಂಪು ಮಾಡಿ ಆ ಗುಂಪುಗಳಲ್ಲಿ ಒಬ್ಬೊಬ್ಬರನ್ನ ನೇಮಕ ಮಾಡಿ ಅವರಿಗೆ ಕೊನೆಯ ಅವಧಿಯಲ್ಲಿ ಅವರಿಗೆ ನಾವು ಕಲಿಕೆಗೆ ಮುಂದೆ ಬರೋ ಹಾಗೆ ಅವರನ್ನು ಹೇಳ್ಕೊಂಡು ಹೋಗ್ಬೋದಿದೆ. ಆ ಒಂದು ಉದ್ದೇಶ ಇಟ್ಕೊಂಡು ನಾವು ಇವತ್ತು ಅದನ್ನು ಸಹ ಒಂದು ಪರಿಹಾರಾತ್ಮಕ ಬೋಧನೆಯ ಅವಧಿಗೆ ಚಾಲನೆ ನೀಡ್ತಾ ಇದ್ದೀವಿ. ಇನ್ನು ಮೂರನೇದಾಗಿ ದೀಕ್ಷಾ ಸಮಾರಂಭ. ನಮ್ಮ ಶಾಲೆಯಲ್ಲಿ 2003ರಿಂದಲೂ ಸಹ ಭಾರತ್ ಸ್ಕೌಟ್ಸ್ ಗೈಡ್ಸ್ ಇದರ ತರಬೇತಿಯನ್ನು ಪಡೆದುಕೊಂಡು ಬಂದಾಗಿಂದಲೂ ಸಹ ಮದರ್ ತೆರೇಸಾ ಗೈಡ್ ಕಂಪನಿ ಅಂತ ಹೇಳಿ ಉದ್ಘಾಟನೆ ಆಗಿದೆ. ಪ್ರತಿ ವರ್ಷವೂ ಸಹ ಮಕ್ಕಳು ಜಿಲ್ಲಾ ಪುರಸ್ಕಾರ, ರಾಜ್ಯ ಪುರಸ್ಕಾರ, ರಾಷ್ಟ್ರಪತಿ ಅವಾರ್ಡ್ ಸಹ ಪಡೆದಿದ್ದಾರೆ. ನಮ್ಮ ಶಾಲೆಯಲ್ಲಿನ ಒಬ್ಬರು ಸೌಮ್ಯ ಅನ್ನೋ ಹುಡುಗಿ ರಾಜಭವನಕ್ಕೆ ಹೋಗಿದ್ದಾರೆ, ರಾಜಭವನದಲ್ಲಿ ಜಿಲ್ಲಾ ಪುರಸ್ಕಾರ ಪ್ರಶಸ್ತಿಯನ್ನು ಸಹ ರಾಜ್ಯಪಾಲರಿಂದಲೇ ತಗೊಂಡಿದ್ದಾರೆ. ಇದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಈಗ ಇನ್ನು ಒಂದು ನಮ್ಮ ಶಾಲೆಯಿಂದ ಇದೇ ರೀತಿ ಜೊತೆಗೆ ಅವರೆಲ್ಲರೂ ಕರೆಸಿ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರೆ ನಿಮ್ಗೆ ಇನ್ನೊಂದು ಸ್ಪಿರಿಟ್ ಆಗ್ತಿತ್ತು. ನಾವು ರ್ಯಾಲಿಯನ್ನು ಮಾಡುವಾಗ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡ್ಕೊಳ್ಳುವಾಗ ನೀವು ಅದನ್ನ ನೋಡಿದ್ರೆ ಅವರೆಲ್ಲ ಹಳೆ ವಿದ್ಯಾರ್ಥಿಗಳು ಸೇರಿಸಿದಾಗ ನಿಮ್ಗೆ ಗೊತ್ತಾಗುತ್ತೆ ಅವ್ರಿಗೆ ಯಾವ ರೀತಿ ಭಾಗವಹಿಸಿದ್ರು ಅದನ್ನೆಲ್ಲ ಅವ್ರು ಶೇರ್ ಮಾಡ್ಕೊಳ್ತಾರೆ, ಅವರ ಅನಿಸಿಕೆಗಳನ್ನ ಹಂಚ್ಕೊಳ್ತಾರೆ. ಈಗ ನೀವು ಎಲ್ಲರೂ ಆಸಕ್ತಿಯಿಂದ ಭಾಗವಹಿಸ್ತಾ ಇದ್ದೀರಿ. ನಿಮ್ಮೆಲ್ಲರೂ ನಾವು ನಮ್ಮ ಸ್ಕೌಟ್ ಗೈಡ್ ದೀಕ್ಷೆಯನ್ನು ಕೊಡುವಂತಹ ದಿನ ಇದೆ. 3 ತಿಂಗಳ ಅವಧಿಯಲ್ಲಿ ಅವರು ಪ್ರವೇಶವನ್ನು ಪಡ್ಕೊಂಡು ತರಬೇತಿಯನ್ನು ಪಡ್ಕೊಂಡು ಈಗ ಅವರು ನಮ್ಮ ಸ್ಕೌಟ್ ಗೈಡ್ಗೆ ಸೇರಿರ್ತಕ್ಕಂಥವ್ರಿಗೆ ದೀಕ್ಷೆಯನ್ನು ಮೆಂಬರ್ಶಿಪ್ ಬ್ಯಾಡ್ಜನ್ನು ಕೊಟ್ಟು ಅವರಿಗೆ ನಾವು ನಮ್ಮ ಗೈಡ್ ಯೂನಿಟ್ಗೆ ಸೇರ್ಕೊಂಡಿದ್ದೀರಾ, ನಮ್ಮ ಮೂಮೆಂಟ್ಗೆ ಸೇರ್ಕೊಂಡಿದ್ದೀರಾ ಅಂತ ಹೇಳಿ ಅವರಿಗೆ ಸಿಹಿ ಹಂಚುವ ಮೂಲಕ ಈ ದೀಕ್ಷೆಯನ್ನು ಕೊಡ್ತಿದ್ದೀವಿ. ಕಾರ್ಯಕ್ರಮಕ್ಕೆ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ನಾವು ಧನ್ಯವಾದವನ್ನು ಅರ್ಪಿಸ್ತಾ ಇಲ್ಲ ಸಾಧ್ಯವೇ ಇಲ್ಲ. ನಿಮ್ಮ ಮನೆಗಳಲ್ಲಿ ನಿಮ್ಮ ತಾಯಿ ಏನಾದ್ರು ಬಹಳ ಚೆನ್ನಾಗಿದ್ದು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ರೆ ಅವಾಗ ಕಂಡುಹಿಡಿಬೋದು, ಯಾಕೆ ನನ್ನ ಮಗಳು ಇವತ್ತು ಡಲ್ಲಿದ್ದಾಳೆ, ಏನೋ ಪ್ರಾಬ್ಲಮ್ ಆಗಿದೆ, ಶಾಲೆಯಲ್ಲಾಗಿದೆಯೋ ಇಲ್ಲ ಮನೆಯಲ್ಲಾಗಿದೆಯೋ ಇಲ್ಲ ಅವರು ದೈಹಿಕವಾಗಿ ಏನೋ ಸಮಸ್ಯೆ ಆಗಿದೆ ಅಂತ ಕಂಡುಹಿಡಿಬೋದು. ಅದು ಬಿಟ್ಟರೆ ನೀವೇನು ಹೇಳ್ಕೊಂಡಿಲ್ಲ ಅಂದರೆ ಒಂದು ಜ್ವರ ಬಂದಿದ್ದು ಗೊತ್ತಾಗಲ್ಲ ನಿಮಗೆ. ನೀವು ಸುಮ್ಮನೆ ಹೋಗಿ ಮಕ್ಕಂಡಿದ್ದಾರೆ ಅಂತಂದರೆ ಮಕ್ಕಂಡಿದ್ದಾರೆ, ನಮ್ಮ ಮಗಳು ಇವತ್ತು ಬಂದಿದ್ದಾಳೆ ಸುಸ್ತಾಗಿದ್ದಾನೆ ಶಾಲೆಯಲ್ಲಿ ಓದ್ಕೊಂಡ್ಬಂದು ಮಲ್ಕೊಂಡಿದ್ದಾಳೆ ಅಂತ, ಹೌದಾ? ಹಂಗಾಗಿ ಈಗಿನ ವಾತಾವರಣ ಹೇಗಿದೆ ಅಂದರೆ ಪ್ರತಿದಿನ ಹೊಸ ಹೊಸ ಕಾಯಿಲೆಗಳು ಹುಟ್ಟುತ್ತಾ ಇದ್ದಾವೆ. ಹಾಗೆ ನಮ್ಮ ದೇಹದಲ್ಲೂ ಸಹಿತ ಆ ಕಾಯಿಲೆಗಳಿಂದ ವಿರುದ್ಧ ಹೋರಾಡಿ ರೋಗ ನಿರೋಧಕ ಶಕ್ತಿನೂ ಕಳ್ಕೊಂಡಿದ್ದೀವಿ. ಈಗ ಹೆಂಗೆ ರೇಷನ್ ಅಕ್ಕಿ ಬೆಳಗ್ಗೆ ಒಂದೆರಡು ರೊಟ್ಟಿ ಮಾಡೋದು ಕಮ್ಮಿ ಆಗಿದೆ, ಮುದ್ದೆ ಮಾಡೋದು ಕಮ್ಮಿ ಆಗಿದೆ. ಈಗೆಲ್ಲ ರೆಡಿ ಫುಡ್ ನಿಮ್ಮ ಊರುಗಳಲ್ಲೇ ಬಂದ್ಬಿಟ್ಟಿದೆ. ಫಸ್ಟ್ ಸಿಟಿಗೆ ಹೋಗ್ಬೇಕಾಯ್ತು, ಗೋಬಿ ತಿನ್ನಬೇಕು, ಪಾನಿಪುರಿ ತಿನ್ನಬೇಕು, ಏನಾದ್ರೆ ಹೋಟ್ಲುಗಳಿಗೆ ಹೋಗ್ಬೇಕು, ಮಸಾಲೆ ದೋಸೆ ಹೋಗ್ಬೇಕು ಅಂತಂದ್ರೆ ಹೋಟ್ಲುಗಳಿಗೆ ಹೋಗ್ಬೇಕಾಯ್ತು. ಈಗ ನಿಮ್ಮ ಊರುಗಳಿಗೆ ಬಾಗಿಲಿಗೆ ಬಂದಿದೆ ಎಲ್ಲ ಫಾಸ್ಟ್ ಫುಡ್ಗಳು, ಹೌದಾ? ಎಲ್ಲರೂ ಏನಾಯ್ತು ಸಂಜೆ ಆಯ್ತಾ ಎರಡು ಮಸಾಲೆ ಗೋಬಿ ಅಂತಂದ ಕಾಲ ಬಂದೈತಿ. ಹಂಗಾಗಿ ಅವೆಲ್ಲ ತಿಂತೀವಲ್ಲ, ನಮ್ಮ ಹೆಣ್ಮಕ್ಳು ಹೆಚ್ಚು ಅವನ್ನೆಲ್ಲ ತಿಂದ್ಬಿಟ್ಟು ಬೇಗ ದೈಹಿಕವಾಗಿ ಪ್ರೌಢಾವಸ್ಥೆಗೆ ಬರೋದು ಆ ಥರದ ಆಹಾರಗಳನ್ನು ಬೇಗ ತಿಂತಾರೆ. ಈಗ ಆಹಾರ ರುಚಿಯಾಗಲಿ ಅಂತ ಅವ್ರು ಏನು ಮಾಡ್ತಾರೆ, ಒಂದು ಟೇಸ್ಟಿಂಗ್ ಪೌಡರ್ ಹಾಕ್ತಾರೆ. ಅದಕ್ಕೆ ಅದು ಬಹಳ ಡೇಂಜರ್. ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಅಂತ ಒಂದು ಕಾಯಿಲೆ ಇದೆಯಲ್ಲ, ಅದನ್ನು ಕಲಿಸೋದಕ್ಕೆ ಮೊದಲನೇ ಕಾರಣ ಅದೇ ಅಜಿನೋಮೋಟೋ ಅಂತ ಕರಿತೀವಿ ನಾವು. ಅದು ನಮ್ಮ ದೇಹದಲ್ಲಿ ಪ್ರತಿದಿನ ತಿಂದಂಗೆ ಅದು ಅತಿ ಹೆಚ್ಚು ಫ್ಯಾಟನ್ನು ನಮ್ಮ ದೇಹದಲ್ಲಿ ಶೇಖರಣೆ ಮಾಡ್ತಾ ಹೋಗುತ್ತೆ. ಅದು ಬೇಗ ಜೀರ್ಣಕ್ರಿಯೆ ಆಗೋದೇ ಇಲ್ಲ, ಜೀರ್ಣನೇ ಆಗೋದಿಲ್ಲ. ಅವಾಗ ನಮ್ಮಲ್ಲಿ ಏನಾಗುತ್ತೆ, ನಮ್ಮಲ್ಲಿರೋ ದೈಹಿಕವಾಗಿ ಬೇಗ ನಮಗೆ ಒಂಥರ ಕಾಯಿಲೆಗಳು ಬೇಗ ಬರ್ತವೆ. ಇದೊಂದು ಶೀತನೂ ಸಹಿತ ತಡ್ಕೊಳ್ಳೋವಷ್ಟು ಸಾಮರ್ಥ್ಯ ಇಲ್ಲದೆ ಹೋಗುತ್ತೆ. ಹಂಗಾಗಿ ನಾವೆಲ್ಲ ಆ ರೀತಿ ಫಾಸ್ಟ್ ಫುಡ್ಗಳನ್ನು ಬಿಟ್ಟು ನಮ್ಮ ಮನೆಗಳಲ್ಲಿ ಏನು ಸಿಗುತ್ತಲ್ಲ, ಈಗ ನೀವು ಊಟ ಮಾಡೋದು ನಾನು ನೋಡಿದ್ದೀನಿ. ಆಲ್ಮೋಸ್ಟ್ ಅರ್ಧ ಹೆಣ್ಮಕ್ಳು ಕಟ್ಟೆಲಿ ಹೆಂಗಿರುತ್ತೆ ಅಂದರೆ ಅರ್ಧ ರೈಸ್ ಇರುತ್ತೆ, ಅದರಲ್ಲಿರೋ ತರಕಾರಿಗಳು ಏನಾರ ಹಾಕಿದ್ರೆ ಅಂದರೆ ಅವನ್ನೆಲ್ಲ ಪಕ್ಕಕ್ಕೆ ಇಟ್ಟಿರ್ತೀವಿ. ಬೇಳೆಕಾಳು ಇರ್ಬೋದು, ಒಂದು ಕಡಲೆ ಸೊಪ್ಪು, ಒಂದು ಹಸಿಮೆಣಸಿನಕಾಯಿ, ಅದಕ್ಕೂ ಟೊಮೊಟೊ ಇತ್ತು ಅಂದರೆ ಅದನ್ನ ಸೈಡಿಗೆ ಕಡಿಬಿಟ್ಟು ಬರೀ ಏನಿದೆ ಒಂದು ಅರ್ಧ ಇಷ್ಟು ಅನ್ನ ಉಂಡೆ ಸರಿಯಾಗಿರುತ್ತೆ. ಹೌದಾ? ಹಂಗಿರುತ್ತೆ. ಅಲ್ಲಿ ನೋಡಿದಾಗ ಎಲ್ಲ ಅಲ್ಲೇ
ಚರಂಡಿ ಹೋಗ್ತಾ ಇರುತ್ತೆ. ಯಾಕೆ ಮಾಡಿದ್ದಾರೆ ಮಧ್ಯಾಹ್ನದ ಫುಡ್ಡು? ಬೆಳಗ್ಗೆ ನಮ್ಮ ಮಕ್ಕಳು ಏನು ತಿಂದು ಬಂದಿರ್ತಾರೋ ತಿಂದು ಬಂದಿರಲ್ಲ, ಮಧ್ಯಾಹ್ನ ಮತ್ತೆ ಮನೆಗೆ ಹೋಗಿ ಅಲ್ಲಿಂದ ಮತ್ತೆ ಮನೆಯಿಂದ ಶಾಲೆ ಬರೋ ಹೊತ್ತಿಗೆ ಎಲ್ಲ ನಡ್ಕೊಂಬರೋ ಹೊತ್ತಿಗೆ ಎಲ್ಲ ಖಾಲಿ ಆಗುತ್ತೆ. ಹಂಗೇನು ಬೇಡ, ನಮ್ಮ ಮಕ್ಕಳು ನಮ್ಮ ಶಾಲೆಯಲ್ಲಿ ಇರಲಿ, 4:30ವರೆಗೂ ಇಲ್ಲೇ ಇರಲಿ, ಅವರಿಗೆ ಬೇಕಾಗಿರುವಂಥ ಪೌಷ್ಟಿಕ ಅಂಶಯುಕ್ತ ಆಹಾರಗಳು ಸಮತೋಲಿತ ಆಹಾರವನ್ನು ತಿಂದಾಗ ಮಾತ್ರ ನಮ್ಮ ಏನು ಆರೋಗ್ಯ ಅನ್ನೋದು ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಒಂದು 3 ತಿಂಗಳಿಗೆ ನೀವು ಎಕ್ಸಾಮ್ ಬರೆಯೋ ಟೈಮಿಗೆ ಎಲ್ಲರೂ ಹುಷಾರಿದ್ದಂಗೆ ಆಗುತ್ತೆ. ನಿಮ್ಮ ಮನೆಗಳ ಮಾತ್ರೆಗಳನ್ನ, ಕಬ್ಬಿಣದ ಮಾತ್ರೆಗಳನ್ನ, ಮತ್ತೆ ಜಂತುಗಳ ಮಾತ್ರೆಗಳನ್ನ ನಿಮಗೆಲ್ಲ ವಿತರಣೆ ಯಾಕೆ ಮಾತ್ರೆಗಳು ಅದನ್ನ ಯಾಕೆ ಕೊಡ್ತಾ ಇದ್ರು ಇದನ್ನ ನೋಡ್ತಿರೋದು. ಈ ಎಲ್ಲ ಮಾತ್ರೆಗಳನ್ನ ನಿಮ್ಮಲ್ಲಿ ಈ ರಕ್ತಹೀನತೆ ಆಗಬಾರ್ದು. ಈಗ ನೀವು ತಿನ್ನೋದ ಪೋಷಕಾಂಶಗಳೆಲ್ಲ ಜಂತುಗಳು ತಿಂದು ನೀವು ರಕ್ತಹೀನತೆ ಶುರುವಾಗುತ್ತೆ, ಪೋಷಕಾಂಶ ಕೊರತೆ ಆಗುತ್ತೆ. ಆವಾಗ ನ್ಯೂನ ಪೋಷಣೆ ಆಗುತ್ತೆ, ಆವಾಗ ಕುಂಠಿತ ಬೆಳವಣಿಗೆ ಆಗುತ್ತೆ. ನಿಮ್ಮ ಬೆಳವಣಿಗೆ ಸಮಸ್ಯೆ, ಜ್ಞಾಪಕಶಕ್ತಿ ಸಮಸ್ಯೆ, ಕಣ್ಣಿನ ಸಮಸ್ಯೆಗಳು, ಈ ಮಕ್ಕಳಲ್ಲಿ ನಿಮಗೆ ಅನೇಕ ರೀತಿಯ ಆರೋಗ್ಯದ ಸಮಸ್ಯೆಗಳು ಉದ್ಭವಿಸ್ತವೆ. ಈ ಎಲ್ಲ ಒಂದು ಕಾರಣದಿಂದಲೇ ನೀವು 2 ಮುಖ್ಯವಾದ ವಿಷಯವನ್ನು ಗಮನಿಸಬೇಕು. ಒಂದು ಸ್ವಚ್ಛತೆಯ ಕಡೆ ಗಮನ ಕೊಡಬೇಕು, ಇನ್ನೊಂದು ಉತ್ತಮವಾದ ಪೌಷ್ಟಿಕ ಆಹಾರದ ಸೇವನೆ. ಈ 2 ವಿಷಯದ ಕಡೆಗೆ ಹೆಚ್ಚು ನೀವು ಗಮನವನ್ನು ಕೊಟ್ಟರೆ ನೀವು ಸಕ್ಸಸ್ ಅನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ತುಂಬ ಚೆನ್ನಾಗಿದೆ ಪ್ರಶ್ನೆ. ಇಲ್ಲಿಗೆ ಸಹಜವಾಗಿ ನಡೀತಕ್ಕಂಥ ಒಂದು ಕ್ರಿಯೆ ಇದೆ. ಋತುಸ್ರಾವ ಅನ್ನುವಂಥದ್ದು ಪ್ರತಿ ತಿಂಗಳು ಆಗ್ತಕ್ಕಂಥ ಏನು ಋತುಸ್ರಾವ ಇದೆಯಲ್ಲ ಅದೆಲ್ಲವೂ ಒಂದು ಪ್ರಕೃತಿ ಸಹಜವಾಗಿ ನಡೀತಕ್ಕಂಥ ಒಂದು ಕ್ರಿಯೆ ಅಷ್ಟೇ. ಅದು ಸಹಜವಾಗಿ ನ್ಯಾಚುರಲ್ ಆಗಿ ಹೇಗಿರಬೇಕು ಹಾಗೆ ಇರೋಕ್ಕೆ ಬಿಡಬೇಕಲ್ಲ. ಯಾವುದೋ ಫಂಕ್ಷನ್ಗೆ ಹೋಗಬೇಕು, ಅದರಲ್ಲಿ ನೀವು ನಮ್ಗೆ ಒಳ್ಳೆ ಪ್ರೋಗ್ರಾಮ್ಗಳಿಂದ ಮಿಸ್ ಆಗುತ್ತೆ, ನಮ್ಗೆ ಒಳ್ಳೆ ಡ್ರೆಸ್ ಹಾಕೊಂಡು ಹೋಗೋಕ್ಕೆ ಸಮಸ್ಯೆ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಅದನ್ನ ಏನು ಮಾಡಬೇಕು, ಮುಂದೂಡೋದಕ್ಕೋಸ್ಕರ ಮಾತನ್ನ ತಗೊಳ್ತಾರೆ. ಅಥವಾ ಅದು ತುಂಬ ಸಮಸ್ಯೆ ಎದುರಿಸಿದಾಗ ಹೇಳ್ಬೇಕಾದ್ರೆ ಮುಂದೂಡ ಮಾಡ್ಕೊಂಡು ಅಸಹ್ಯ ಪಡ್ಕೊಂಡು ಯಾರನ್ನೂ ಶೇರ್ ಮಾಡ್ಕೊಳ್ಳಲ್ಲ, ಆವಾಗ ಸಮಸ್ಯೆಗಳನ್ನ ಎದುರಿಸ್ತಾರೆ. ಮಾತ್ರೆಗಳನ್ನ ಖಂಡಿತ ತಗೋಬಾರ್ದು. ಆದರೆ ಮಾತ್ರೆಗಳನ್ನ ತಗೋಬೇಕು ಅಂತಂದರೆ ನಿಮಗೆ ಇರ್ತಕ್ಕಂಥ ಸಮಸ್ಯೆಗಳನ್ನ ಫಸ್ಟು ಡಾಕ್ಟರ್ ನಿಮಗೆ ಹೇಳ್ತಾರೆ. ಏನಾದರೂ ನಿಮಗೆ ಸಮಸ್ಯೆ ಬಂದರೆ, ತೀವ್ರತರವಾದ ಸಮಸ್ಯೆಗಳು ಬಂದರೆ ನೀವು ವೈದ್ಯರ ಸಂಪರ್ಕಿಸಬೇಕು. ಅವರು ನಿಮಗೆ ಒಂದು ಹೇಳೇ ಹೇಳ್ತಾರೆ ಏನು ಸಮಸ್ಯೆ ಇದೆ, ಇಲ್ಲ ದೇಹದ ಲಕ್ಷಣ ಆಗಿರೋ ಸಮಸ್ಯೆ ಏನು, ಅದಕ್ಕೆ ತಕ್ಕಂತೆ ಮೆಡಿಷನ್ ಕೊಡ್ತಾರೆ. ಒಂದು ನೀವೇ ಕೇಳ್ತಿರೋದು ಮಾತ್ರೆಗಳ ತಗೊಳ್ಳೋದು ತಪ್ಪಾಗುತ್ತೆ. ಯಾಕೆಂದರೆ ಇದು ಸೂಕ್ಷ್ಮವಾದ ವಿಷಯ, ಆರೋಗ್ಯದ ವಿಷಯ ಆಗಿರೋದ್ರಿಂದ ಆರೋಗ್ಯ ಮಾತ್ರೆ ತಗೋಬಹುದು. ಮಾತ್ರೆಯನ್ನ ತಗೊಳ್ಳೋದಾದ್ರೆ ನೀವು ವೈದ್ಯರನ್ನು ಸಂಪರ್ಕಿಸಬೇಕು. ಡಾಕ್ಟರ್ಗೆ ಮೆಡಿಷನ್ಸ್ನ ಅವರು ಪ್ರಿಸ್ಕ್ರಿಪ್ಷನ್ ಕೊಡ್ತಾರಲ್ಲ, ಅವಾಗ ಅದರ ಆಧಾರದ ಮೇಲೆ ತಗೋಬೇಕು. ಹೊರತು ನೀವೇ ತಿಳಿದು ಮಾತ್ರೆಗಳು ತಗೋಬಹುದು. ಯಾವುದೇ ಕಾರಣಕ್ಕೂ ನೀವೇ ತಿಳಿದು ಮಾತ್ರೆ ತಗೊಂಡ್ರೆ ಅದು ಹಾರ್ಮೋನ್ ಬಿಡುಗಡೆ ಆಗೋದ್ರಿಂದ ಆಗುತ್ತೆ ಅಂತ ನಾನು ಹೇಳ್ತೀನಿ. ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದ್ರೆ ಲೈಫ್ ಲಾಂಗ್ ನೀವು ಸಫರ್ ಪಡಬೇಕಾಗುತ್ತೆ, ಲೈಫ್ ನಿಮಗೆ ತುಂಬ ತೊಂದರೆನ ಅನುಭವಿಸಬೇಕಾಗುತ್ತೆ. ಈ ಎಲ್ಲ ಅಂಶಗಳನ್ನು ಗಮನಿಸಿ ನೀವು ನೀವೇ ಚಿಕಿತ್ಸೆಯನ್ನು ತಗೋಬಾರ್ದು. ಸ್ವಚ್ಛತೆಗಳು ಗಮನ ಕೊಡಬೇಕು, ಆಹಾರ ಕಡೆ ಗಮನ ಕೊಡಬೇಕು. ನೀವು ನೀವಾಗಿಯೇ ಮಾತ್ರೆ ತಗೊಳ್ಳೋದು, ಅದಕ್ಕೆ ಯಾರು ಹೇಳಿದ್ರು ಅಂತ ಮಾತು ತಗೊಳ್ಳೋದು, ನಾನು ತಗೊಳ್ತೀನಿ ತಗೊಳ್ತ ಹೇಳೋದು, ಅದನ್ನ ಈ ಥರದ ವಿಷಯಗಳು, ಸ್ವಚ್ಛತೆ ವಿಷಯಗಳ ಬಗ್ಗೆ ಕೇಳಿ ಫಾಲೋ ಮಾಡಬೇಕು. ಆದರೆ ಮಾತ್ರೆಗಳ ವಿಷಯದಲ್ಲಿ ಮತ್ತೆ ಅದು ಪ್ರಶ್ನೆ ಕೇಳೋದಿದೆಯಾ, ಯಾರ್ಯಾರು ನಿಮಗೆ ಏನಾದರೂ ಸಮಸ್ಯೆಗಳನ್ನ ಎದುರಿಸಿದ್ರೆ ತೀರಾ ಬ್ಲೀಡಿಂಗ್ ಓವರ್ ಬ್ಲೀಡಿಂಗ್ ಆಗುತ್ತೆ, ಬ್ಲೀಡಿಂಗ್ ಆಗಲ್ಲ, ಕೆಲವೊಂದು ಪ್ರತಿ ತಿಂಗಳಲ್ಲೂ ಸಮಸ್ಯೆಗಳನ್ನು ಎದುರಿಸ್ತಾನೆ ಇರ್ತೀರ. ಈ ಥರದ ಸಮಸ್ಯೆಗಳು ತುಂಬ ಸಮಸ್ಯೆಗಳು, ಹೊಟ್ಟೆ ತುಂಬ ಸಮಸ್ಯೆಗಳು ಬರುತ್ತೆ. ಅದು ಹಾಗಾಗಿ ಗಾಬರಿ ಆಗೋದು, ತುಂಬ ನೋವು ಮಾಡ್ಕೊಂಡು ಏನೋ ಅನಾಹುತಗಳು ಮಾಡ್ಕೊಳ್ಳೋದು ಅದೆಲ್ಲ ಮಾಡ್ಕೋಬಾರ್ದು. ಧೈರ್ಯವಾಗಿರಬೇಕು. ಇದು ಸಹಜವಾಗಿ ಆಗ್ತಕ್ಕಂಥ ಕ್ರಿಯೆ ಆಗಿರೋದ್ರಿಂದ ಇದನ್ನು ಎಲ್ಲರೂ ಬೇಗ ಫೇಸ್ ಮಾಡಿ. ಮತ್ತು ಪ್ರಶ್ನೆ ಏನು ಕೇಳ್ತಿದ್ಯಾ, ಯಾರ್ಯಾರು ಏನು ಸಮಸ್ಯೆ ಇದೆಯಾ? ಹೌದೌದು ಹೌದು, ಹಾಗೆ ಆಗುತ್ತೆ. ಯಾಕೆಂದರೆ ಗರ್ಭಕೋಶದ ಆರೋಗ್ಯ, ಒಂದು ಹೆಣ್ಣಿನ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಗರ್ಭಕೋಶ ಆರೋಗ್ಯ ಚೆನ್ನಾಗಿರಬೇಕು. ಗರ್ಭಕೋಶದಲ್ಲಿ ನೀವೇನು ಮಾಡ್ತೀರಾ, ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳಿಲ್ಲ ಅಂದರೆ ನೀವು ಯೂರಿನ್ ಪಾಸ್ ಮಾಡಿದ ಮೇಲೆ ನೀರನ್ನು ಬಳಸಬೇಕು. ಅಲ್ಲಿ ಬ್ಯಾಕ್ಟೀರಿಯಾಸ್ ಮತ್ತು ರೋಗಗಳು ಏನಿರ್ತಾವಲ್ಲ, ಫಂಗಸ್ಗೆ ಒದ್ದೆಯಾದ ಬಟ್ಟೆಯನ್ನು ಹಾಕಿದರೆ ಫಂಗಸ್ ಆಗುತ್ತೆ. ಈ ಥರದ ಯೂರಿನ್ ಪಾಸ್ ಮಾಡಿದ ಮೇಲೆ ಅಲ್ಲಿ ಸ್ವಚ್ಛತೆ ಇರಲಿಲ್ಲ ಅಂದರೆ ಸ್ವಚ್ಛತೆ ಹಿಂದೆ ಜಾಗೃತಿ ಇರ್ಬೋದು ಸಹ ಅಲ್ಲಿ ಏನಾಗುತ್ತೆ, ನಿಮಗೆ ಇನ್ಫೆಕ್ಷನ್ ಆಗಿ ಅದು ಏನಾಗುತ್ತೆ ಗರ್ಭಕೋಶ
ಹೊರಗಡೆ ರೋಗಾಣುಗಳು ಸೇರ್ಕೊಂಡು ನಿಮಗೆ ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಲ್ಲಿ ಕಡಿತ ಶುರು ಆಗುತ್ತೆ, ಇಂಚಿನ ಅಂತ ಕರಿತೀವಿ ನಾವು ಅದನ್ನ. ಆಮೇಲೆ ಯೂರಿನ್ ಕಟ್ಟಿದ್ರೆ ಯೂರಿನ್ ಪದೇ ಪದೇ ನೀವು ಏನಾಗುತ್ತೆ, ಯೂರಿನ್ ಕಟ್ಟೋದು ಹೊರಗೆ ಹೋಗಿದ್ದೀರಾ ಮುಂದೆ ಮಾಡ್ಕೊಂಡು ಎಲ್ಲೋ ರಿಸರ್ಚೇ ಮಾಡಲ್ಲ, ತುಂಬ ಬೀರ್ತಾರೆ. ಇದರಿಂದ ನಾವು ರಿಸರ್ಚನ್ನ ಕಟ್ಟಿದ್ರೆ ಅದನ್ನ ಕಂಟ್ರೋಲ್ ಮಾಡಿದ್ರೆ ಅವರು ಯೂರಿನ್ ಇನ್ಫೆಕ್ಷನ್ ಆಗುತ್ತೆ. ಈ ಥರ ಒಂದು ಸಮಸ್ಯೆಗಳು ಎದುರಿಸಬೇಕಾಗುತ್ತೆ. ಇವೆಲ್ಲ ಕಾರಣಗಳಿಂದಲೂ ಆಮೇಲೆ ಅದು ಗರ್ಭಕೋಶದ ಕ್ಯಾನ್ಸರ್ ಶುರು ಆಗುತ್ತೆ. ಆಮೇಲೆ ನೀವು ಮಾತ್ರೆಗಳನ್ನ ತಗೊಳ್ಳೋದ್ರಿಂದ ಏನು ಸಮಸ್ಯೆ ಆಗುತ್ತೆ ಅಂತಂದರೆ ಆ ಗರ್ಭಕೋಶದ ಒಳಗೆ ಬೇಡವಾದಂತಹ ಏನು ಹೊರಗೆ ಹಾಕಬೇಕಾಗಿರ್ತದಲ್ಲ ಅದೆಲ್ಲ ಹೊರಗೆ ಹೋಗ್ಬೋದು. ಉತ್ಪತ್ತಿಯಾದಂತಹ ಅಂಡಾಣುವಿನ ಅಂಶ ಏನಿದೆ ಇರ್ತಲ್ಲ ಅದೆಲ್ಲ ಹೊರಗೆ ಹೋಗ್ಬೇಕಾಗುತ್ತೆ. ಹೊರಗೆ ಹೋದ್ರೆ ಹಾಗೆ ಹೋದರೆ ಅದೇನಾಗುತ್ತೆ, ಅಲ್ಲಿಗೆ ಗೆಡ್ಡೆಗಳು ಆದರೆ ಕ್ಯಾನ್ಸರ್ ಗೆಡ್ಡೆಗಳು ಆಗ್ತವೆ. ಒಂದು ವಿಷಯವನ್ನು ಗಮನಿಸಬೇಕು, ನೀವು ಅನವಶ್ಯಕವಾಗಿ ಮಾತ್ರೆಗಳಿಂದ ತಗೊಳ್ಳೋದಾಗಿರಲಿ ಅಥವಾ ಸ್ವಚ್ಛತೆಯನ್ನು ಕಾಪಾಡದೇ ಇದ್ರಿ, ಮತ್ತೊಂದು ಸರಿಯಾದ ರೀತಿಯಲ್ಲಿ ಆಹಾರ ಸೇವನೆ ಮಾಡಿದ್ರೆ, ಈ 3 ಅಂಶಗಳನ್ನು ನೀವು ಗಮನಿಸದೇ ಇದ್ದರೆ ನಿಮ್ಮ ಆರೋಗ್ಯವನ್ನು ನೀವು ಮಾಡಬೇಕಾಗುತ್ತೆ. ನಿಮ್ಮ ಆರೋಗ್ಯ ನಿಮ್ಮ ಕೈಲೇ ಇರುತ್ತೆ. ಹಾಗಾಗಿ ನೀವು ಆರೋಗ್ಯವನ್ನು ಜೋಪಾನ ಮಾಡಬೇಕು. ಮತ್ತೆ ಪ್ರಶ್ನೆ ಇದೆಯಾ? ಎಲ್ಲರೂ ಮಾಮೂಲು ಅದು ತೊಂದರೆ ಆಗಿದೆ. ನೀರನ್ನ ಯೂಸ್ ಮಾಡಲೇಬೇಕು. ನೀರನ್ನ ತೊಂದರೆ ಆಗಿದೆ. ಪ್ರಶ್ನೆ ಆಗಬೇಕಾದ್ರೆ ಹೆಣ್ಣು ಮಕ್ಕಳು ಸ್ವಚ್ಛತೆಯ ಬಗ್ಗೆ ನೀವು ತುಂಬ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ, ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ. ಈ ಹೆಣ್ಣು ಮಕ್ಕಳು ಪ್ರತಿ ತಿಂಗಳಿಗೆ ಒಮ್ಮೆ ಋತುಮತಿ ಆದ ನಂತರ ಬರುತ್ತಲ್ಲ, ಪ್ರತಿ ತಿಂಗಳಲ್ಲೂ ನಿಮಗೆ ಆ ಪೀರಿಯಡ್ಸ್ ಬಂದಾಗ ನೀವು ಹೇಗೆ ಅದನ್ನು ಹೇಗೆ ಹೇಗೆ ನೀವು ಸ್ವಚ್ಛತೆಯನ್ನು ಕಾಪಾಡಬೇಕು, ಆಮೇಲೆ ಹೇಗೆ ಇದನ್ನು ಬಳಕೆ ಮಾಡಬೇಕು. ಸರ್ಕಾರದ ಒಂದು ಯೋಜನೆ ಇದೆ, ಶುಚಿ ಅಂತ ಹೇಳಿ ಕರೀತಾರೆ. ಹೆಸರನ್ನ ಶುಚಿ ಪ್ಯಾಡ್ ವಿತರಣೆಯನ್ನ ಒಂದು ಯೋಜನೆಯ ಸರ್ಕಾರದಲ್ಲಿ ಇರೋದು. ಬಡ ಮಕ್ಕಳು ಇದನ್ನ ಕೊಂಡ್ಕೊಂಡು ಆಗಲ್ಲ ಅನ್ನೋ ಒಂದು ಕಾರಣದಿಂದನೇ ಈ ಒಂದು ಯೋಜನೆಯನ್ನ ಸರ್ಕಾರ ತಂದಿರೋದ್ರಿಂದ ನೀವೇನ್ ಮಾಡಬೇಕು, ಶುಚಿ ಪ್ಯಾಡ್ ಅನ್ನ ಬಳಸುವ ವಿಧಾನ ನೀವು ಸ್ವಚ್ಛತೆಯನ್ನು ಕಾಪಾಡಬೇಕು. ಪ್ರತಿ ತಿಂಗಳಲ್ಲೂ ನೀವು ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು. ಪೋಷಕಾಂಶ ಇರ್ತಕ್ಕಂಥ ಆಹಾರನ ಹೆಚ್ಚು ಸೇವನೆ ಮಾಡಬೇಕು. ಯಾಕೆ ಪೋಷಕಾಂಶದ ಆಹಾರ ಸೇವನೆ ಮಾಡಬೇಕು ಅಂತಂದ್ರೆ ಪ್ರತಿ ತಿಂಗಳಿಗೆ ಒಮ್ಮೆ ರಕ್ತ ಸ್ರಾವ ಆಗೋದ್ರಿಂದ, ರಕ್ತ ಹೊರಗೆ ಹೋಗೋದ್ರಿಂದ ಏನಾಗುತ್ತೆ, ನಿಶಕ್ತಿ, ಕಬ್ಬಿನಾಂಶ ಕಡಿಮೆ ಆಗುತ್ತೆ. ಆವಾಗ ತಲೆ ಸುತ್ತು ಬರೋದು, ಕಣ್ಣು ಮಂಜಾಗೋದು, ಏನು ಕೆಲಸ ಮಾಡೋದು ಆಗದೇನೆ ರಕ್ತಹೀನತೆಗಳು ಉಂಟಾಗ್ತಾ ಹೋಗುತ್ತೆ. ಹೆಣ್ಣು ಮಕ್ಕಳಿಗೆ ರಕ್ತಹೀನತೆಯ ಕೊರತೆಯಾಗಿ ರಕ್ತಹೀನತೆ ಬರೋದ್ರಿಂದ ಏನು ಮಾಡಬೇಕು, ಪ್ರತಿದಿನ ನೀವು ಪೋಷಕಾಂಶ ಇರುವಂತಹ ಕಬ್ಬಿಣಾಂಶ ಇರುವ ಆಹಾರ, ಫೋಲಿಕ್ ಆಸಿಡ್ ಇರ್ತಕ್ಕಂಥ ಆಹಾರ, ಆಮೇಲೆ ಹೆಚ್ಚು ಮೊಳಕೆ ಕಾಳುಗಳನ್ನ ಸೇವನೆಯನ್ನ ಮಾಡಬೇಕಾಗುತ್ತೆ. ಇಲ್ಲಿ ಫೋಲಿಕ್ ಆಸಿಡ್, ಕಬ್ಬಿಣಾಂಶ ಇರುವ ಆಹಾರ ಸೊಪ್ಪುಗಳಲ್ಲಿ ಇರುತ್ತೆ, ನುಗ್ಗೆ ಸೊಪ್ಪಲ್ಲಿರುತ್ತೆ. ಅಲ್ಲಿ ಯಥೇಚ್ಛವಾಗಿ ಆ ಸೊಪ್ಪುಗಳನ್ನು ನೀವು ಉಪಯೋಗಿಸ್ಕೋಬೇಕಾಗುತ್ತೆ. ನೀವು ಪ್ರತಿನಿತ್ಯ ನೀವು ಸೇವನೆ ಮಾಡೋ ಆಹಾರ ಸಮತೋಲನ ಆಹಾರ, ಎಲ್ಲ ಪೋಷಕಾಂಶಗಳನ್ನು ಒಳಗೊಂಡಿರ್ತಕ್ಕಂಥ ಆಹಾರನ ಸೇವನೆ ಮಾಡಬೇಕು. ಆಹಾರವನ್ನು ನೀವು ಒಳ್ಳೆಯ ಆಹಾರವನ್ನು ಸೇವನೆ ಮಾಡೋದಕ್ಕೆ ಅತಿ ಹೆಚ್ಚು ಇಂಪಾರ್ಟೆನ್ಸ್ ಅಂದರೆ ಪ್ರಾಮುಖ್ಯತೆ ಕೊಡಬೇಕಾಗಿರೋದು ಸ್ವಚ್ಛತೆ. ಮಹಿಳಾ ಸನ್ಮಾನ್ ಸೇವಿಂಗ್ ಸರ್ಟಿಫಿಕೇಟ್ ಅಂತ ಇದೆ. ಮಹಿಳಾ ಸನ್ಮಾನ್ ಸೇವಿಂಗ್ ಸರ್ಟಿಫಿಕೇಟ್ MSS ಅಂತ ಕರೀತೀವಿ. ಇದ್ರದ್ದು ಏನು ಫೀಚರ್ ಅಂತಂದ್ರೆ ಈ ಅಕೌಂಟು ಕೇವಲ 2 ವರ್ಷಕ್ಕೆ ಮಾತ್ರ, 2 ವರ್ಷ ಡ್ಯೂರೇಷನ್ ಅಷ್ಟೇ. ಅಂದರೆ ಇವತ್ತು ನೀವು ಅಕೌಂಟ್ ಓಪನ್ ಮಾಡಿದ್ರೆ ಇವತ್ತಿಂದ 2 ವರ್ಷ ಆದಮೇಲೆ ಅದು ಮೆಚುರಿಟಿ ಬರುತ್ತೆ. ಅಲ್ಲಿಗೆ ಅಕೌಂಟಲ್ಲಿ ಅಮೌಂಟು ಮತ್ತು ಬಡ್ಡಿಯನ್ನು ನೀವು ಬಿಡಿಸ್ಕೋಬಹುದು. ಮಹಿಳಾ ಸನ್ಮಾನ್ ಅಂದರೆ ಅದಕ್ಕೆ ಈ ಸುಕನ್ಯಾ ಸಮೃದ್ಧಿ ಥರ ಅವಾಗ ಕಟ್ಟೋದು ಆ ಥರ ಏನಿಲ್ಲ. ಅದಕ್ಕೆ ಒಂದು ಫಿಕ್ಸೆಡ್ ಅಮೌಂಟ್